ಕೂಡ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಆಗೇ ತಗೋತೀನಿ ಸಿನಿಮಾಗಳನ್ನ. ಸೊ ಗೊತ್ತಿಲ್ಲ ಅಂದ್ರೆ ಯಾ ಕೇಳಿಲ್ಲ ಸರ್, ಸಾರಿ. ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಹಾ ಸರ್, ಅಂದ್ರೆ ಫಾರ್ಚುನೇಟ್ಲಿ ಒಂದು ಮೊಟ್ಟೆಯ ಕತೆ ಆದ್ಮೇಲೆ ಏನಾಗ್ತಿತ್ತು, ಒಂದೇ ತರದ ಪಾತ್ರಗಳು ಬರ್ತಾ ಇತ್ತು ಸರ್. ಬಟ್ ಈಗ ಯಾವ ತರ ಆಗಿದೆ ಅಂದ್ರೆ ಬೇರೆ ಬೇರೆ ತರದ ಪಾತ್ರಗಳಾಗಿದೆ. ಈಗ ಲ್ಯಾಂಡ್ ಲಾರ್ಡ್ ಪಾತ್ರ ಬೇರೆ ಯಾರು ಇಮ್ಯಾಜಿನೇ ಮಾಡ್ತಾ ಇರ್ಲಿಲ್ಲ ನಾನು ಮಾಡ್ಬೋದು ಅಂತ. ಬಟ್ ಅದ್ ಮಾಡಿದ್ರು ಅದು ಖುಷಿ ಆಗುತ್ತೆ ಸರ್. ಅಂದ್ರೆ ನಟನಾಗಿ ನನಗೆ ಅದು ಚಾಲೆಂಜ್ ಮಾಡುವಂತ ಪಾತ್ರ ಆಗಿರ್ಬೇಕು. ಅಂದ್ರೆ ಅದು ನನಗೆ ಗೊತ್ತಿರಬಾರ್ದು ಯಾವ ತರ ಮಾಡೋದು ಅಂತ, ಕಂಫರ್ಟ್ ಆಗಬಾರ್ದು. ಅಂದ್ರೆ ಆ ಕಂಫರ್ಟ್ ಆದಾಗ ತುಂಬಾ ಬೋರ್ ಆಗುತ್ತೆ ನನಗೆ. ಆ ಒಂದು ಏಕತಾನತೆಯನ್ನ ಮುರಿಯುವಂತ ಪ್ರಯತ್ನದಲ್ಲೇ ನಾನಿದ್ದೀನಿ. ಸೊ ಕೆಲವು ಕಡೆ ನಾನು ಗೆಲ್ಬೋದು, ಕೆಲವು ಕಡೆ ಸ್ವಲ್ಪ ಎಡವಬಹುದು, ಬಟ್ ಅದ್ರ ಪ್ರಯತ್ನ ಅಂತೂ ಜಾರಿಯಲ್ಲಿರುತ್ತೆ ಅಷ್ಟೇ. ಸ್ವಾದಿಷ್ಟ, ಅಂದರೆ ಯು ವೈಲ್ ಯು ಟಾಕಿಂಗ್ ಯು ಸೆಡ್ ಇಫ್ ಈ ರೋಲ್ ನಂಗೆ ಸಿಂಪಲ್ಲು ಅಂತ, ಬಟ್ ಐ ಹ್ಯಾವ್ ಅ ಹಿಂಟ್ ದಟ್ ಇಟ್ ಇಸ್ ನಾಟ್ ಸಿಂಪಲ್ ಆಸ್ ಯು ಸೇ. You can, witness it on Feb 6th, ma'am. I know, but uh, yeah, no. What I meant was, Ondu Sarala Prema Kathele. It's a love story, and that character is a very bold, brave, and it's a journalist character. So adralli tumba dialogues ide ittu. So a lot of emotions up and down. But idu ondu it's a yeah. Something which is related to the story, and I'm playing as his wife in the film. ಹಾಂ, ಸ್ಟೋರಿ ರಿಲೇಟೆಡೇ ಗೊತ್ತು, ಎಲ್ಲೋ ನೆಗೆಟಿವ್ ಶೇಡ್ ಅಂತ ಇದೆಯಾ? Yeah. ಎಲ್ಲದಕ್ಕೂ ದಯವಿಟ್ಟು ನೋಡಿ 6ನೇ ತಾರೀಕು ನನಗೂ ಏನಾದರೂ ಹೇಳ್ಬೇಕು. ಇಲ್ಲ ಅಂದ್ರೆ ಮೇಡಮ್ ಟ್ರೈಲರ್ ಅಲ್ಲಿ ಎಲ್ಲದೂ ಹಾಕ್ತಾ ಇದ್ವಿ. ಈಗ ನೀವು ಕತೆ ಕೇಳಿದ್ರೆ ಏನ್ ಮಾಡಿದಿರಾ, ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಅಂದ್ರೆ Something what we saw, I'm just telling. that's what, like, we are trying to hide. Observing. No, you are actually analyzing. We are trying to cut your analyze so that, like, you won't reveal. So that's all. Like, that's our duty. That is your duty. That's all. Two duties in a conflict of interest. ಎನಿವೆ, ಕಂಗ್ರ್ಯಾಚುಲೇಷನ್ಸ್ ರವಿ ವರ್ಮಾ ಸರ್. ನಿಮ್ಮಿಂದ ಇನ್ನೂ ಒಂದಷ್ಟು ಫಿಲ್ಮ್ಸ್ ಬರಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಅನ್ನೋದಕ್ಕಿಂತ ಎಲ್ಲ ಹೊಸಬ್ರಿಗೂ ಒಂದು ನಿಮ್ಮ ಕಡೆಯಿಂದ ಮೇಯ್ನ್ ಒಂದು ಸಪೋರ್ಟ್ ಸಿಕ್ಕಿ ಒಂದು ಸಿನಿಮಾನ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಮಾಡಿಸಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರು ಹೊಸ ನಿರ್ಮಾಪಕರಾಗಿರ್ಬೋದು, ಹೊಸ ನಿರ್ದೇಶಕರಾಗಿರ್ಬೋದು, ಎಲ್ರಿಗೂ ಏನೋ ಒಂದು 100 ಆನೆ ಬಲ ಬಂದಂಗೆ ಆಗುತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೀಡಿಯಾದವ್ರ ಸಪೋರ್ಟಿಂದ. ಬಿಕಾಸ್ ಆಫ್ ಏನಂತಂದ್ರೆ ಇವಾಗ ಮೊನ್ನೆ ಅಷ್ಟೇ ಜನರಲ್ಲ ಒಂದು ಸಿನಿಮಾ ಅಂದರೆ ತೀರ್ಥರೂಪ ತಂದೆಯವ್ರಿಗೆ ಅಂತ ಒಂದು ಸಿನಿಮಾ, ತುಂಬ ಅದ್ಭುತವಾದಂಥ ಸಿನಿಮಾ. ನಿಜವಾಗ್ಲೂ ಹೇಳ್ಬೇಕಂತಂದರೆ ನೀವುಗಳೆಲ್ಲ ಒಂದಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತಿನ ಸಹ ಸಿನಿಮಾ ಒಂದು ಮಟ್ಟಕ್ಕೆ ಹೋಗಿದೆ. ಅದೇ ರೀತಿ ಪ್ರತಿಯೊಬ್ಬರು ಯಂಗ್ಸ್ಟರ್ಸ್ಗೂ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಸಿನಿಮಾ ನಮ್ಮಲ್ಲೂ ಒಳ್ಳೊಳ್ಳೆ ಹೊಸ ಪ್ರತಿಭೆಗಳ ಹೊರಗಡೆ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರವಿ, ಇದು ಯಾವ ಜಾನರಕ್ಕೆ ಸಂಬಂಧಪಡುತ್ತೆ? ಯಾವ ಜಾನರಕ್ಕೆ ಸಂಬಂಧ? ಇದು ಕ್ರೈಮ್ ಥ್ರಿಲ್ಲರ್ ಸರ್. ಇದು ಸೈಕಾಲಜಿಕಲ್ ಕ್ರೈಮ್ ಥ್ರಿಲ್ಲರ್ ಆ ಜಾನರಲ್ಲಿ ಬರುತ್ತೆ. ರಾಜ್ ಬಿ ಶೆಟ್ಟಿ ಅವರೇ ಬೇಕು ಅಂತ ನಿಮಗೆ ಅನ್ಸಿದ್ದು ಯಾಕೆ ಈ ಸಬ್ಜೆಕ್ಟ್? ಈ ಪಾತ್ರ ಹಂಗಿದೆ ಸರ್. ಅಂದರೆ ರೆಗ್ಯುಲರ್ ಆಗಿ ಮಾಡೋರು ಇವಾಗ ಒಂದು ಒಳ್ಳೆ ಹೀರೋಗಳು ಮಾಡಿದ್ರೆ ಪೊಲೀಸ್ ಅಂದಿದ ತಕ್ಷಣ ಪೊಲೀಸ್ ಇವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ ಅನಿಸುತ್ತೆ. ಸೊ ರಾಜ್ ಸರ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ, ಮತ್ತು ಆ ಜೀವ ತುಂಬ್ಕೊಂಡು ಹೋಗ್ತಾರೆ ಕ್ಯಾರೆಕ್ಟರ್ಗೆ. ಇದು ಏನು ಹೇಳ್ತೀವಿ, ಫುಲ್ ಮೈಂಡೆಡ್ ಪೊಲೀಸ್ ಅಲ್ಲ, ಇದು ಹಾಫ್ ಮೈಂಡೆಡ್ ಪೊಲೀಸ್ ಥರ. ಓಕೆ, ನಮ್ಮನ್ನ ನೀವು ಕನ್ಫ್ಯೂಷನ್ ತಳ್ತೀರಾ, ನಮ್ಮನ್ನ ಕನ್ಫ್ಯೂಷನ್ಗೆ ಕರ್ಕೊಂಡು ಹೋಗ್ತೀರಾ ಅಂತ. ಹಾಫ್ ಮೈಂಡೆಡ್ ಅದೇ ಸರ್, ನೋಡಿ ಎಲ್ಲ ಹಾಫ್ ಮೈಂಡೆಡ್ ಎಲ್ಲ ನನಗೆ ಬರುತ್ತೆ ನೋಡಿ ಈಗ. ಬಟ್ ಐ ಥಿಂಕ್ ದಟ್ಸ್ ದ ಬ್ಯೂಟಿ. ಯಾವತ್ತೂ ಕೂಡ ಪಾತ್ರ ಪರ್ಫೆಕ್ಟ್ ಇದ್ದಾಗ ತುಂಬ ಬೋರ್ ಆಗುತ್ತೆ ಮಾಡೋದಕ್ಕೆ. ಬಟ್ ಅದು ಇಂಪರ್ಫೆಕ್ಷನ್ ಇದ್ದಾಗ ಲೇಯರ್ಸ್ ಇರುತ್ತೆ ಅಂದರೆ. ಬಟ್ ರವಿ ಸರ್, ನೀವು ಪ್ರೇಮ್ ಶಿಷ್ಯ ಅಂತ ಗೊತ್ತಾಯ್ತು, ಅವರಿಂದ ನೀವೇನು ಕಲ್ತಿಲ್ಲ ಹೇಳಿ ನೀವು ಫಸ್ಟ್. ತಗೊಳ್ಳಿಲ್ಲ ಇಲ್ಲ ಅವ್ರ ಹತ್ರ ಇಷ್ಟವರೆಗೂ ಕಲ್ತಿರೋದಲ್ಲ, ಅವ್ರ ಹತ್ರನೇ ಕಲ್ತಿಲ್ಲ ಹೇಳ್ತಿರೋದು ಏನಿಲ್ಲಲ್ಲ. ಅಲ್ಲ, ಪ್ರೇಮ್ ಅವರು ಮಾತುಗಳು ತುಂಬಾ ಚೆನ್ನಾಗಿ ಬರ್ತಿತ್ತು, ಸಂಸ್ಕೃತಗಳ ಏನೇನು ಅಂತಿದ್ರು, ಅದಕ್ಕೋಸ್ಕರ ಡೌಟ್ ಆಯ್ತಾ? ಇಲ್ಲ ಸರ್, ಆ ಥರ ಎಲ್ಲ ಅದು ಕೆಲವೊಂದು ಟೈಮ್ ಬರುತ್ತೆ, ಈಗಲ್ಲ ಅದೆಲ್ಲ ಬರಲ್ಲ. ಅದು ಆಗ 4-5 ವರ್ಷದಿಂದ. ವಾಟ್ ಲೆಸನ್ಸ್ ನೀವು ಕಲ್ತಿದ್ದು ಪ್ರೇಮಿಂದ? ಕಲ್ತಿರೋದು ಅವ್ರ ಹತ್ರ, ಇಷ್ಟು ಕಲ್ತಿರೋದು. ಲೆಸನ್ಸ್ ನೀವು ತಗೊಳ್ಳಿಲ್ಲ ಅವರಿಂದ ಅಂತ? ಅವ್ರ ಹತ್ರ ಎಲ್ಲ ತಗೊಂಡಿದ್ದೀನಿ, ಯಾವುದು ಬಿಟ್ಟಿಲ್ಲ ನಾನು. ಹೌದಾ? ಹೌದು. ನಂಗೆ ಯಾಕೋ ಒಂದು ಬಿಡಬೇಕು ಅನಿಸ್ತಾರೆ, ಅದಕ್ಕೆ ಯಾವುದು ಬಿಟ್ಟಿಲ್ಲ. ಹೌದು ಸರ್, ಖುಷಿ ಆಗುತ್ತೆ ಸರ್. ಅದೇ ನಾನು ಹೇಳಿದೆ, 25-26 ನಾನು ಕೊಲಾಬ್ರೇಷನ್ ಅಂತಲೇ ಅಂದ್ಕೊಂಡಿದ್ದೀನಿ. ಬೇರೆ ಬೇರೆ ಬ್ಯಾನರಲ್ಲಿ ಕೆಲಸ ಮಾಡಬೇಕು, ಮತ್ತು ನಮ್ಮ ಬ್ಯಾನರಲ್ಲೂ ಕೂಡ ಬೇರೆ ಹೊಸಬರಿಗೆ ಅವಕಾಶ ಕೊಡಬೇಕು, ಆ ಒಂದು ಫೇಸಲ್ಲೇ ಈಗಿದ್ದೀನಿ.
ನೋಡೋಣ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದು ನಾನು ನಿರ್ಧಾರ ತಗೋತೀನಿ. ವಿಲಿಯಮ್ಸ್, ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ, ಏನು ಚಾಲೆಂಜಿಂಗ್ ಆಗಿತ್ತು? ಯಾಕಂದರೆ ಪ್ರೊಡಕ್ಷನ್ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಸ್ಟ್ರಾಂಗ್ ರವಿ ವರ್ಮ ಅನ್ನೋದು. ಇದೊಂದು ಟೆಕ್ನಿಷಿಯನ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ರವಿವರ್ಮ ಮಾಸ್ಟ್ರು ಬರೀ ಆ್ಯಕ್ಷನ್ ಮಾಡ್ಕೊಂಡು ಇದು ಮಾಡಿರಲಿಲ್ಲ, ಬಟ್ ಈ ಸಿನಿಮಾಗೆ ಒಬ್ಬ ಟೆಕ್ನಿಷಿಯನ್ಸ್ಗೆ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಒಬ್ಬ ಒಳ್ಳೆ ಡೈರೆಕ್ಟ್ರು, ಆಮೇಲೆ ನಂಬರ್ ಆಫ್ ಡೇಸ್ ಆ್ಯಕ್ಚುಲಿ ಕೌಂಟ್ ಇಟ್ಟಿಲ್ಲ, ತುಂಬ ದಿನ ಆಗಿದೆ. ತುಂಬ ಡಿಫಿಕಲ್ಟೀಸ್ ಇತ್ತು. ರಾತ್ರಿ ಆದರೂ ಮತ್ತು ಕೆಲವೊಂದು ಫೈರ್ ಸೀಕ್ವೆನ್ಸ್ ಆಗಿರಲಿ, ಆಮೇಲೆ ಒರಿಜಿನಲ್ ವಿಲೇಜು ಅರ್ಲಿ ಮಾರ್ನಿಂಗ್ ಹೋಗಿ ಆ ರಿಯಲ್ ಲೈಟಿಂಗಲ್ಲಿ ಶೂಟ್ ಮಾಡಿ ಲೇಟ್ ನೈಟ್ ಆದರೂ ತುಂಬ ಕಷ್ಟಪಟ್ಟಿದ್ವಿ. ಆಮೇಲೆ ಈವನ್ ಸ್ಟಂಟ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು, ಭಯ ಆಗೋದು ಕೆಲವೊಂದು ಜಾಗದಲ್ಲಿ. ಆಮೇಲೆ ನಮ್ಮ ಕ್ರಾಂತಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ. ಸೊ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಟೆಕ್ನಿಕಲಿ ಒಂದು ಸೌಂಡ್ ಮಾಡೋಂಥ ಸಿನಿಮಾ. ಆಮೇಲೆ ಕಂಟೆಂಟ್ ತುಂಬ ಚೆನ್ನಾಗಿದೆ. ಪುಟಾಣಿ ಏನು ಪಾತ್ರ ಮಾಡಿದೆ ಮಗು? ನೀನೇನು ಮಾಡಿದ್ಯಾ ಪುಟಿ ಇದರಲ್ಲಿ? ರಾಜ್ ಶೆಟ್ಟಿ ಸರ್ ಮಕ್ಕಳು. ಹಾಂ ಹಾಂ ಹಾಂ. ಏನು ಓದ್ತಿರೋದು ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ನೀನು ಹೇಳ್ಬೋದು, ನೀನು ಮಾಡ್ಬೋದು ಅಂತ ಹೇಳೋದು. ಹೇಳ್ಬಾರ್ದು ಅಂತ ಹೇಳಿದರೆ ಅದಕ್ಕೆ ಅವ್ರ ಪಕ್ಕದಲ್ಲೇ ಫಿಲಮೇ ನೋಡಿ. ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ. ಎಷ್ಟನೇ ಸಿನಿಮಾ? ಇದು 10. ಸರ್ ಸೀನಿಯರ್ ಸರ್ ಇರೋ, ಎಲ್ರಿಗಿಂತ ಸೀನಿಯರು. ಸಾರಿ ಮೇಡಮ್, ಸಾರಿ. ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರು, ಸಾರಿ. ಏನಕ್ಕೆ ಒಪ್ಕೊಂಡೆ ಅಂತಾನ ಅದೇ ನಾನು ಹೇಳಿದೆ ಆಗ. ಅಂದರೆ ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು. ಒಂದು ಥ್ರಿಲ್ಲರ್ ಇದು. ಸೊ ಥ್ರಿಲ್ಲರ್ಗಳಿಗೆ ಯಾವತ್ತೂ ಅದರೇ ಆದ ಸ್ಪೇಸ್ ಇದೆ, ಥ್ರಿಲ್ಲರ್ಗೆ, ಕಾಮಿಡಿಗಳಿಗೆ. ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್. ಆ ಕಥೆಯಿಂದಾಗಿ ಆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದಾಗಿ, ಜೊತೆಗೆ ಬೇರೆ ಬೇರೆ ಒಳ್ಳೆ ಇದು ಕೊಲಾಬ್ರೇಷನ್ ಇತ್ತು. ಅಂದರೆ ರವಿ ವರ್ಮ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಪ್ರೇಮ್ ಅವರ ಹೆಲ್ಪ್ ಇತ್ತು, ಜೊತೆಗೆ ವಿಲಿಯಂ ಡೇವಿಡ್ ಅವರಿದ್ದರು, ಅರ್ಜುನ್ ಜನ್ಯ ಅವರಿದ್ದರು, ಕೆ ಎಂ ಪ್ರಕಾಶ್ ಇದ್ರು. ಈ ಥರ ಒಳ್ಳೆ ಟೆಕ್ನಿಷಿಯನ್ಗಳು ಬಂದರು. ನಾರ್ಮಲಿ ಅದು ಒಂದು ಮಿಡ್ ಬಜೆಟ್ ಅಥವಾ ಒಂದು ಈ ಥರ ಸಿನಿಮಾಗಳಿಗೆ ಅದು ಆಗಲ್ಲ. ಬಟ್ ಆದರೆ ಎಲ್ಲೂ ಕೂಡ ಅದು ಫ್ರೇಮಲ್ಲಿ ಕಾಣಬಾರ್ದು ಅನ್ನೋದು ನಮ್ಮ ಹಠ ಇತ್ತು. ಅಂದರೆ ಅದು ನೋಡಬೇಕಾದ್ರೆ ಆ ಎಕ್ಸ್ಪೀರಿಯನ್ಸಿಗೆ ಯಾವುದೇ ಕೊರತೆ ಇರಬಾರ್ದು ಅಂತ ನಾವು ಅದೇ ರವಿವರ್ಮ ಅವ್ರ ಹತ್ರ ಹೇಳಿ, ಖರ್ಚು ಎಲ್ಲ ಅಗತ್ಯ ಇದೆ ಅಲ್ಲಿ ಮಾಡೋಣ, ಇಲ್ಲಾಂದರೆ ಜಾಸ್ತಿ ಕೆಲಸ ಮಾಡೋಣ ಅನ್ನೋವಂಥ ಐಡಿಯಾದಲ್ಲೇ ಮಾಡಿದ್ದು. ಸೊ ಆ ಐಡಿಯಾದಲ್ಲಿ ಮಾಡಿದ್ದೀವಿ. ಅದು ಈ ಸಿನಿಮಾಗೆ ಎಷ್ಟು ಅಗತ್ಯ ಇದೆ ಅಷ್ಟು ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಂ ಹಾಂ ಅಲ್ಲಲ್ಲ, ನಾ ಹೇಳಿದ ಬೇರೆ ಬೇರೆ ಥರದ ಸಿನಿಮಾಗಳು ಬರಬೇಕು ಅಂತ. ಒಂದು ಸಣ್ಣ ಸಿನಿಮಾಗಳು ಬರಬೇಕು, ಒಂದು ದೊಡ್ಡ ಸಿನಿಮಾಗಳು ಬರಬೇಕು. ಸೊ ನಾ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, ಅದ್ರ ಜೊತೆಗೆ ಒಂದು ಮಿಡ್ ಬಜೆಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಒಂದು ಕಂಟೆಂಟ್ ಮಾತ್ರ ಇಟ್ಕೊಂಡು ಮಾಡುವಂಥ ಸಿನಿಮಾ ಅದು ರಕ್ಕಸ ಬರೋದು ಅಂತ ನನಗನ್ಸುತ್ತೆ. ಇಲ್ಲ, ಐ ಥಿಂಕ್ ನನ್ನ ಸಿನಿಮಾಗಳಲ್ಲಿ ಫ್ಲೇವರ್ ಅಂತಿರಲ್ಲ. ನನ್ನ ಸಿನಿಮಾಗಳಲ್ಲಿ ನನ್ನ ಪಾತ್ರ ಇರುತ್ತೆ, ಜೊತೆಗೆ ಒಂದು ಕತೆ ಇರುತ್ತೆ. ಸೊ ಇದರಲ್ಲಿ ಕತೆ ಇದೆ, ಜೊತೆಗೆ ನನ್ನ ಪಾತ್ರ ಇದೆ. ಸೊ ನಾನು ಏನು ಹೊಸದೇನೋ ಫ್ಲೇವರ್ ತುಂಬಬೇಕು ಅಂತ ಟ್ರೈ ಮಾಡ್ತಾ ಇರಲ್ಲ. ನನಗೆ ಯಾವುದೋ ಒಂದು ಎಂಗೇಜ್ ಆದರೆ ನಾನು ಆ ಸಿನಿಮಾನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ಸಿನಿಮಾ ಕಥೆಯಾಗಿ ನನಗೆ ಎಂಗೇಜ್ ಮಾಡ್ತು. ಮತ್ತು ಕೆಲವಷ್ಟು ಆ್ಯಕ್ಟರ್ಗಳ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಇದೆ. ಅದು ಯಾವುದು ಅಂತ ನೀವು ರಿಲೀಸ್ ಆದಮೇಲೆ ನೋಡಬೇಕು. ಸೊ ಅವರೆಲ್ಲರಿಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಅನ್ಕೋತೀನಿ. ಬ್ಯಾಕ್ ಟು ಬ್ಯಾಕು ಹೊಸ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಿದ್ದೀರಾ. ಸೊ ಅಸೋಸಿಯೇಟ್ ಆಗಿರ್ತಾರೆ, ಅನುಭವ ಇರುತ್ತೆ. ಬಟ್ ಡೈರೆಕ್ಟ್ರು ಅಂದ ತಕ್ಷಣ ಒಂದು ಹೊಸ ಜವಾಬ್ದಾರಿ. ಅಲ್ಲಿ ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡಿದ್ರಿ, ಇಲ್ಲಿ ರವಿ ಅವ್ರ ಜೊತೆ ಮಾಡಿದ್ದೀರಾ, ಸೂಪ್ರಮ್ ಸೋನಲ್ಲೂ ಕೂಡ ಹೊಸ ನಿರ್ದೇಶಕರೇ. ಸೊ ಈ ಒಂದು ಅನುಭವಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ನಾನು ಯಾವತ್ತೂ ಭಾವಿಸೋದು ಹೊಸ ಟೆಕ್ನಿಷಿಯನ್ಗಳಿಗೆ ಅಂದರೆ ನಾವು ಜೊತೆ ನಿಲ್ಲಬೇಕು ಅಂತಲೇ ಭಾವಿಸೋದು. ನಾನು ಎಲ್ಲ ಸಿನಿಮಾ ಒಪ್ಕೊಂಡಿದ್ದು ಒಬ್ಬರಿಗೋಸ್ಕರ ಮಾತ್ರ, ಅದ್ರ ನಿರ್ದೇಶಕರಿಗೋಸ್ಕರ ಮಾತ್ರ. ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೂ ಕೂಡ ಜಡೇಶ್ ಅವರಿಗೋಸ್ಕರ ನಾನು ಆ ಸಿನಿಮಾ ಒಪ್ಕೊಂಡಿದ್ದು. ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ರವಿ ಸಾರಂಗ ಅವರಿಗೋಸ್ಕರ ಒಪ್ಕೊಂಡಿದ್ದೆ. ಯಾಕಂದರೆ ಈ ಸಿನಿಮಾ ಗೆದ್ದರೆ ಅವ್ರಿಗೆ ಒಂದಷ್ಟು ಶಕ್ತಿ ಬರುತ್ತೆ. ಇಂಡಸ್ಟ್ರಿಗೆ ನಾನು ಹೇಳ್ತಿರೋದು, ಒಂದು 5-6 ಜನ ಹೊಸ ನಿರ್ದೇಶಕರು ನೆಕ್ಸ್ಟ್ ವರ್ಷ ಅವ್ರ ಸಿನಿಮಾನ ನಾವು ಎಕ್ಸ್ಪೆಕ್ಟೇಷನಲ್ಲಿ ನೋಡಬೇಕು. ಆ ಥರ ಆಗಬೇಕು. ಬರೀ ಅದೇ ಶೆಟ್ಟಿ ಬ್ರದರ್ಸ್ ಅಂತ ಹೇಳ್ಕೊಳ್ಳೋದು ಅಥವಾ ಮತ್ತೆ ಫೇಮಸ್ ಆಗಿರೋ ಒಂದಿಬ್ರು ಯಾರೋ ನಿರ್ದೇಶಕರ ಹೆಸರು ಹೇಳೋದು ಅದು ವರ್ಕ್ ಆಗಲ್ಲ. ಹೊಸ ನಿರ್ದೇಶಕರು ಬರಬೇಕು ಅಂತ ನಾನು ಭಾವಿಸ್ತೀನಿ. ಸೊ ನನ್ನಿಂದ ಇದರಲ್ಲಿ ನಟನೆ ಮಾಡಿ ಏನಾದರೂ ಹೆಲ್ಪ್ ಮಾಡೋಕ್ಕಾದ್ರೆ, ಸಿನಿಮಾ ಕತೆ ಚೆನ್ನಾಗಿರೋ ಕಾರಣದಿಂದಾಗಿ ಒಪ್ಕೊಂಡೆ ನಾನು. ರವಿವರ್ಮ ಅವರು ಸಲ್ಮಾನ್ ಖಾನ್ ಅವ್ರಿಗೂ ರೀಚ್ ಆದಂಥ ಸ್ಟಂಟ್ ಮಾಸ್ಟರ್ ಅವರು. ಹಾಗಾಗಿ ನಿಮ್ಮ ಸ್ಟಂಟ್ಗೆ ಒಂದು ಬೇರೆ ಸ್ಟೈಲ್ ಇದೆ ಶೆಟ್ರೆ. ನಿಮ್ಮ
ರವಿ ಮಾಸ್ಟರ್ ಶೆಟ್ರಿಗೆ ಶೆಟ್ಟರ್ ಅವ್ರು ಆನ್ಸರ್ ಮಾಡ್ಬೇಕು ಅದಕ್ಕೆ. ಹಾ ಸರ್ ಹೇಳಿ. ನಿಮ್ಮ ಸ್ಟಂಟ್ಸ್ಗೆ ಒಂದು ಬೇರೆ ಫ್ಲೇವರ್ ಇದೆ, ಮತ್ತೆ ಹೌದು. ಬೇರೆ ತರ ಕಾಣಿಸ್ತೀರಿ ನೀವು ಯಾವಾಗ್ಲೂ ಕೂಡ. ಹೌದು. ವಿಶ್ವವನ ಸಿನಿಮಾದಲ್ಲಿ ನಾವು ನೋಡಿದೀವಿ. ಹಾ. ಹಾಗಾಗಿ ರವಿ ವರ್ಮ ಮಾಸ್ಟರ್ ಕೂಡ ಸ್ಟಂಟ್ ಮಾಸ್ಟರ್ ಆಗಿದ್ರು ಅಂತ. ಈ ಸಿನಿಮಾದಲ್ಲಿ ಯಾವ ತರ ನಿಮ್ಗೆ ಏನಾದ್ರು ಮಾಡ್ಕೊಟ್ಟು ಸ್ಟಂಟ್ಸ್ ಹೇಳ್ಕೊಟ್ಟಿದ್ರ ಮಾಡ್ತಿದ್ದೀರಾ, ಹೇಗೆ ಸರ್ ಡೈರೆಕ್ಷನ್? ಅಂದ್ರೆ ಏನಂದ್ರೆ ಸ್ಟಂಟ್ ಮಾಸ್ಟರ್ಗಳಿರ್ಬೋದು ಅಥವಾ ಕೊರಿಯೋಗ್ರಫರ್ಗಳಿರ್ಬೋದು, ಅವ್ರು ಯಾವತ್ತೂ ಕೂಡ ನಟರ ಲಿಮಿಟೇಷನ್ ಸ್ಟ್ರೆಂತ್ ಇದೆರಡು ನೋಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಾರೆ. ನಾನು ಅಲ್ಲೇನೋ ಮಾಡಿದ್ದೆ, ಇಲ್ಲ ಅದನ್ನ ಮಾಡಬೇಕು ಅಂತ ಯಾವತ್ತೂ ಭಾವಿಸಲ್ಲ. ಇಲ್ಲಿ ಕತೆಗೆ ಎಷ್ಟು ಅಗತ್ಯ ಇದೆ, ಇಲ್ಲ ಅವ್ನ ಕತೆಗೆ ಯಾರ ಜೊತೆ ಹೊಡೆದಾಡಿದ್ರೆ ಯಾವ ರೀತಿ ಹೊಡೆದಾಡ್ತಾನೆ, ಅವನ ಎದುರುಗಡೆ ಇರುವಂಥ ಕ್ಯಾರೆಕ್ಟರ್ಗೆ ಎಷ್ಟು ಫಿಸಿಕಲ್ ಲಿಮಿಟೇಷನ್ ಇದೆ, ಯಾವ ಏಜ್ ಇದೆ, ಅದರಿಂದಾಗಿ ಆ ಒಂದು ಕೊರಿಯೋಗ್ರಫಿ ಹುಟ್ಟುತ್ತೆ ಹೊರತು ಸೊ ಅವ್ರು ಯಾರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ರವಿವರ್ಮ ಅವರು ಕೂಡ ಇದರಲ್ಲಿ ನನ್ನ ಪಾತ್ರಕ್ಕೆ ಏನು ಆ ಲಾಜಿಕಲ್ಲಲ್ಲಿ ಒಂದು ಆ ಲಾಜಿಕ್ ಇಟ್ಕೊಂಡೇ ಕೊರಿಯೋಗ್ರಫಿ ಮಾಡಿದರೆ ಅದರಲ್ಲಿ ಯಾವ ರೀತಿ ಎನ್ಹ್ಯಾನ್ಸ್ ಮಾಡ್ಬೋದು ಅದೆಲ್ಲದನ್ನು ಕೂಡ ಮಾಡಿದ್ದಾರೆ. ನಾನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ನಾನು ಏನಾರು ಹೇಳಿ ಎಲ್ಲ ಹೇಳ್ಬಿಡ್ತೀನ ಅಂತ. ನಾನು ಇದರಲ್ಲಿ ಗೊಂಬೆ ಅವರ ಫ್ರೆಂಡ್ ಪಾತ್ರ ಮಾಡಿದ್ದೀನಿ, ರಾಜು ನೇಬರ್. ಅಷ್ಟು ಮಾತ್ರ ಪಾತ್ರದ ಡಿಸ್ಕ್ರಿಪ್ಷನ್ನು, ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲೇ ಮ್ಯಾಮ್, ಅದಕ್ಕೆ ನಾನು ಮಾಡಿರೋದು. ಥ್ಯಾಂಕ್ ಯು. ಡೈರೆಕ್ಟರ್ ಇಲ್ಲಿ ಇದು ಅದರಲ್ಲಿ ಗದೆ ಇದೆ ಮತ್ತೆ ಕಿರೀಟ ಹಾಕೊಂಡಿದಾರಲ್ವಾ, ಅದು ಹೆಂಗೆ ಕತೆಗೆ ಕನೆಕ್ಟ್ ಆಗುತ್ತೆ ಅಂತ? ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ, ಕತೆಗೆ ಕನೆಕ್ಟ್ ಆಗುತ್ತೆ ಕ್ಯಾರೆಕ್ಟರ್ಗೆ, ಸನ್ನಿವೇಶದಲ್ಲೇ ಒಂದು ಬರುವಂಥ ಒಂದು ಸೀನ್ ಅಷ್ಟೇ. ಆಮೇಲೆ ಮಾಟ ಮಂತ್ರ ಅದ್ರ ಬಗ್ಗೆ ಎಲ್ಲ ಹೇಳಿದ್ರಾ? ಊರಲ್ಲಿ ಇರೋದು ಅದು, ಅಂದರೆ ಆ ಸೆಟಪ್, ಊರಲ್ಲಿರೋ ಸೆಟಪ್. ಅಂದರೆ ಸರಿ ಅಂತ ಹೇಳಿದ್ರಾ ತಪ್ಪು ಅಂತ ಹೇಳಿದ್ರಾ? ಅದನ್ನು ಸರಿ ತಪ್ಪು ಅಂತ ಬರಲ್ಲ, ಆ ಊರಲ್ಲಿ ಅದು ಇರೋದು. ಈಗಿನ ಇವಾಗ ಏನು ನಡೀತಾ ಇದೆ ಅದನ್ನು ತೋರಿಸ್ತಾ ಇದೀವಿ, ಅಲ್ಲಿ ನಮ್ಮ ಪಾತ್ರಗಳು ಏನು ಮಾಡುತ್ತೆ ಅನ್ನೋದು ಒಂದು ಕತೆ. ಚಾಮರಾಜನಗರದ ಒಂದು ನೇಟಿವಿಟಿ ಕತೆ ಅನ್ನುವಂಥದ್ದಿದೆ. ಸೊ ಕೊಳ್ಳೇಗಾಲದಲ್ಲಿ ಒಂದು ಕಾಲದಲ್ಲಿ ಆ ರೀತಿಯಾದಂಥ ಮಾತುಗಳನ್ನ ನಾವು ಕೂಡ ಕೇಳಿದ್ವಿ, ನಿಂಬೆಹಣ್ಣು, ಮಾಟ ಮಂತ್ರ. ಸೊ ಅದು ಈ ಒಂದು ಸಿನಿಮಾಗೆ ಯಾವ ರೀತಿ ಸ್ಫೂರ್ತಿ, ಅಥವಾ ನೀವೇನಾರು ಕಣ್ಣಲ್ಲಿ ಕಂಡಿರೋದನ್ನ ಏನಾದರೂ ಸಿನಿಮಾದಲ್ಲಿ ತೊಗೊಬಂದಿದ್ದೀರಾ ಅಂತ? ಕೊಳ್ಳೇಗಾಲ ಬ್ಯಾಕ್ ಡ್ರಾಪ್ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಇರೋದು. ಸೊ ಅಲ್ಲಿ ಆ ಬ್ಯಾಕ್ಗ್ರೌಂಡಲ್ಲಿ ಮತ್ತು ಈಗ ಏನು ಮಾಟ ಮಂತ್ರ ಅಂತಿದ್ದೀವಲ್ಲ, ಅದನ್ನು ಕತೆಗೆ ಸ್ವಲ್ಪ ತಗೊಂಡು ಮಿಕ್ಕಿದ್ದು ನಾವು ಏನು ಸಿನಿಮಾಟಿಕ್ ಮಾಡಬೇಕು ಅದು ಮಾಡ್ಕೊಂಡು ಹೋಗಿದ್ದೀವಿ. ಮಂಗಳೂರು ಶೆಟ್ರನ್ ಕರ್ಕೊಬಂದು ಇಲ್ಲಿ ಕೊಳ್ಳೇಗಾಲದ ಭಾಷೆ ಅವರು ಮಂಗಳೂರು ಇತ್ತು ನಿಮಗೆ? ಬರೀ ಮಂಗಳೂರಿಗೆ ಸೀಮಿತ ಅಲ್ವಲ್ಲ ಅವರು? ಹೌದು, ಸೀಮಿತ ಅಲ್ವಲ್ಲ ಮಂಗಳೂರಿಗೆ ಮಾತ್ರ, ಕರ್ನಾಟಕದವ್ರು ತಾನೆ, ಎಲ್ಲಿ ಬೇಕಾದ್ರೂ ಬಂದು ಮಾಡ್ಬೋದು. ಕನ್ನಡ ಪಿಕ್ಚರ್ ಮಾಡ್ತಾ ಇರೋದು. ಶಾರದಾ ಮ್ಯಾಮ್ ಪ್ರೇಮ್ ಅವ್ರ ಶಿಷ್ಯ ಅಂತ ಪ್ರೂವ್ ಮಾಡ್ದಂಗೆ. ಹಾಂ ಮ್ಯಾಮ್, ಹೌದು ಮೇಡಮ್, ಸಿದ್ದಯ್ಯ ಸಾಂಗ್ ನಾನೇ ಬರ್ದಿರೋದು. ಇಲ್ಲ, ಅವ್ರ ಪರ್ಸ್ನಾಲಿಟಿ ಅನ್ನೋದು ಅವರೇ ಬರ್ಸ್ಕೊಳ್ಳಲ್ಲ ಮೇಡಮ್. ಯಾಕಂದರೆ ನಾವು ಪ್ರತಿಯೊಬ್ಬ ಹೀರೋ ಜೊತೆ ಕೆಲಸ ಮಾಡುವಾಗಲೂ ಅದು ಹೋರಾಟ ಆಗಿರುತ್ತೆ. ಆ ಹೀರೋ ಡೈರೆಕ್ಟ್ರ್ ಆದರೆ ದೊಡ್ಡ ಹೋರಾಟ, ಅದರಲ್ಲಿ ಇವರು ಡೈರೆಕ್ಟ್ರು, ರೈಟ್ರು, ಇದು ತುಂಬ ದೊಡ್ಡ ಹೋರಾಟ. ಆದರೆ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂದರೆ ಅದೊಂದು ಒಡನಾಟ ಆಗ್ಬಿಡುತ್ತೆ, ಹೋರಾಟ ಆಗಲ್ಲ. ಪ್ರತಿಯೊಂದು ಆ ಥರ ಮೇಡಮ್, ಅವ್ರ ಜೊತೆ ನಾವು ಸ್ಕ್ರಿಪ್ಟ್ನ ಹೇಳ್ದಾಗಿಂದ ಆಗಿರ್ಬೋದು, ಆ ಪಾತ್ರ ಡಿಸೈನು ನಾವು ಚೇಂಜ್ ಮಾಡಿದಾಗಿಂದ ಆಗಿರ್ಬೋದು, ಅವರೇ ಸ್ಕ್ರಿಪ್ಟ್ ಜೊತೆ ಮೂವ್ ಆಗೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ಆಮೇಲೆ ಮಾದೇಶ್ವರಂ ಬೆಟ್ಟ ಆ ಸ್ಲ್ಯಾಂಗು, ಆ ನೇಟಿವಿಟಿಲಿರುತ್ತೆ. ರಾಜ್ಬಿ ಶೆಟ್ಟಿ ಸರ್ ಪಾತ್ರ ತುಂಬ ವಿಭಿನ್ನವಾಗಿದೆ, ಇದು ಬೇರೆ ಥರ. ಕತೆ ಕೇಳ್ಬೋದು ಮೇಡಮ್, ಪ್ರೊಡ್ಯೂಸರ್ ಯಾರು ಇದ್ರೆ ನೀವೇ ಹೇಳ್ಬಿಟ್ರೆ ಒಳ್ಳೇದು ಮೇಡಮ್. ತುಂಬ ಒಳ್ಳೆ ಕತೆಗಾರ ಮೇಡಮ್, ನಾನು ಪ್ರೊಡ್ಯೂಸರ್ ಹುಡುಕ್ತಿದ್ದೀನಿ ಸರ್. ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಆ ಲೈನ್ ಮಾತ್ರ ಸರ್, ಅದು ಮೂಲ ಜಾನಪದ. ಯಾಕಂದರೆ ಸಿದ್ದಯ್ಯ ಅನ್ನೋ ಥೀಮ್ ಮೇಲೆ ನಾವು ವರ್ಕ್ ಮಾಡಿದ್ದು. ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಜನಗಳಿಗೆ ತುಂಬ ಕನೆಕ್ಟೆಡ್ ಅನ್ನೋ ವರ್ಡು ಸರ್. ಆ ಥೀಮ್ನ ಇಟ್ಕೊಂಡು ನಾವು ಸಾಂಗ್ನ ಬರೆದಿರೋದು ಸರ್. ಹಾಂ ಸರ್, ಯಾಕಂದರೆ ಮ್ಯೂಸಿಕ್ಕು ಇನ್ಚಾರ್ಜ್ ಅವರೇ ಆಗಿರೋದ್ರಿಂದ ಅವ್ರದ್ದೇ ಅದು ಐಡಿಯಾ ಅಲ್ಲಿಂದ. ಆಲ್ ದಿ ಬೆಸ್ಟ್ ಮಾಸ್ಟರ್. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಮೋಹನ್ ಬಿಕೆರೆ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದಾರೆ, ಮತ್ತು ರಾಜನ್ ಅವ್ರು ಮಾಡಿದ್ದಾರೆ, ಮತ್ತು ಆಕಾಶ್ ಆಡಿ, ಆನಂದ್ ಡಬ್ಬಿಂಗು ಎಲ್ಲ. ಅಂದರೆ ಇವತ್ತಿನ ಸಹ ಏನು ನಮ್ಮ ಇಂಡಸ್ಟ್ರಿಯಲ್ಲೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ಒಂದು ದೊಡ್ಡ ಸಿನಿಮಾದಲ್ಲಿ ಮಾಡೋಂಥವ್ರು ಬಂದು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಅವರ ಒಂದು ಎಲ್ಲ ಒಂದು
ಎಫರ್ಟು ಎಲ್ಲ ಒಂದು ಅವ್ರು ಮಾಡಿರೋಂಥ ಒಂದು ಆನೆಸ್ಟ್ ವರ್ಕ್ ಇವತ್ತಿನ ಸಹ ಯಾವುದಲ್ಲೂ ಕಾಂಪ್ರಮೈಸ್ ಆಗದಿರೋ ಥರ ಇರೋದಕ್ಕೆ ಇದೇ ಒಂದು ಮೂಲ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದಂಥ ಸಂಗೀತ ಕೊಟ್ಟಿದ್ದೀರಾ. ನಾನು ಅವಲ್ಲೇ ತಮ್ಮ ಹೆಸರುಗಳನ್ನು ನಾನು ಮರ್ತ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಹೌದು, ಅವರೇ ಒಂದು ಸಾಂಗಲ್ಲೂ ಕೂಡ ಒಂದು ಪರ್ಫಾರ್ಮ್ ಮಾಡಿದ್ದಾರೆ. ಅವರೇ ಇಲ್ಲ ಇದು ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೊಮ್ಮೆ ರಕ್ಕಸಪುರದೋಳ್ ಚಿತ್ರ ತಂಡದ ಕಡೆಯಿಂದ ಮಾಧ್ಯಮ ಮಿತ್ರರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಟ್ರೈಲರ್ ಲಾಂಚ್ ಪ್ರೀ ರಿಲೀಸ್ ಇವೆಂಟ್ನ